ಹಿಮಘಟ್ಟಗಳ ಸಾಲಿನಲ್ಲಿ ಬಿಟ್ಟು ಬಿಟ್ಟು ಮಳೆಯಾಗ್ತಾ ಇದೆ. ಜೀವ ನದಿಗಳು ಉಕ್ಕಿ ಹರಿತಾ ಇದೆ. ಧಾರಾಕಾರ ಮಳೆಯಿಂದ ತುಂಗಾ ನದಿ ಮೈದುಂಬಿ ಹರಿತಾ ಇದೆ. ಮಲೆನಾಡು ಭಾಗದಲ್ಲಿ ಕೇರಳ ಅಬ್ಬರಿಸಿದರೆ ಅದರಲ್ಲೂ ಕೂಡ ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆ ಆಗ್ತಿರುವಂತಹ ತುಂಗಾ ನದಿಯ ಹರಿವು ಕೂಡ ಹೆಚ್ಚಾಗಿದೆ. ನನಗೆ ದೃಶ್ಯಗಳು ಕೂಡ ಬರುತ್ತಿದೆ. ನಾವೀಗ ಸಿಂಧೂರಿನ ಶಾರದಾಂಬ ದೇವಸ್ಥಾನ ಸಮೀಪ ಇದ್ದೀವಿ. ಇನ್ನು ತುಂಗಾ ನದಿಯ ಹರಿವು ಹೆಚ್ಚುವುದರಿಂದ ಏನೊಂದು ಅಲ್ಲಿ ನೀರಿನ ಇರ್ತದ್ದು ಹಿಂಗೇರಿಗೆ ಪ್ರಮುಖವಾಗಿ ಏನು ಈ ಒಂದು ಜಾಗದಲ್ಲಿ ಏನು ಮೀನುಗಳು ಹೆಚ್ಚಾಗಿ ಆಹಾರ ಸದ್ಯಕ್ಕೆ ಈಗ ಆ ಜಾಗ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಮೀನುಗಳಿಗೆ ಆಹಾರ ಹಾಕಲಿಕ್ಕೆ ಆ ಜಾಗಕ್ಕೆ ಆಗ್ತಿಲ್ಲ. ಹಾಗಾಗಿ ಭಕ್ತರಿಗೆ ಸಾಕಷ್ಟು ನಿರಾಸೆ ಕೂಡ ಆಗ್ತಿರುವಂತದ್ದು. ಒಟ್ಟಾರೆ ಮಲೆನಾಡಿನ ಮಳೆ ಅಬ್ಬರ ಅದರಲ್ಲೂ ಕೂಡ ತುಂಗಾ ನದಿಯ ಹರಿವಿಂದ ಬರುವಂತ ಮೀನುಗಳಿಗೆ ಆಹಾರ ಆದಾಯ ಕೂಡ ಈಗ ಸಿಗುತ್ತೆ. ಮುಳುಗಡೆ ಆಗುವುದಕ್ಕೋಸ್ಕರ ಭಕ್ತಿಯ ನಿರಾಸೆ ಕೂಡ ತುಂಬಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಹಿಮಘಟ್ಟಗಳ ಸಾಲಿನಲ್ಲಿ ಬಿಟ್ಟು ಬಿಟ್ಟು ಮಳೆಯಾಗ್ತಾ ಇದೆ. ಜೀವ ನದಿಗಳು ಉಕ್ಕಿ ಹರಿತಾ ಇದೆ. ಧಾರಾಕಾರ ಮಳೆಯಿಂದ ತುಂಗಾ ನದಿ ಮೈದುಂಬಿ ಹರಿತಾ ಇದೆ. ಮಲೆನಾಡು ಭಾಗದಲ್ಲಿ ಕೇರಳ ಅಬ್ಬರಿಸಿದರೆ ಅದರಲ್ಲೂ ಕೂಡ ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆ ಆಗ್ತಿರುವಂತಹ ತುಂಗಾ ನದಿಯ ಹರಿವು ಕೂಡ ಹೆಚ್ಚಾಗಿದೆ. ನನಗೆ ದೃಶ್ಯಗಳು ಕೂಡ ಬರುತ್ತಿದೆ. ನಾವೀಗ ಸಿಂಧೂರಿನ ಶಾರದಾಂಬ ದೇವಸ್ಥಾನ ಸಮೀಪ ಇದ್ದೀವಿ. ಇನ್ನು ತುಂಗಾ ನದಿಯ ಹರಿವು ಹೆಚ್ಚುವುದರಿಂದ ಏನೊಂದು ಅಲ್ಲಿ ನೀರಿನ ಇರ್ತದ್ದು ಹಿಂಗೇರಿಗೆ ಪ್ರಮುಖವಾಗಿ ಏನು ಈ ಒಂದು ಜಾಗದಲ್ಲಿ ಏನು ಮೀನುಗಳು ಹೆಚ್ಚಾಗಿ ಆಹಾರ ಸದ್ಯಕ್ಕೆ ಈಗ ಆ ಜಾಗ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಮೀನುಗಳಿಗೆ ಆಹಾರ ಹಾಕಲಿಕ್ಕೆ ಆ ಜಾಗಕ್ಕೆ ಆಗ್ತಿಲ್ಲ. ಹಾಗಾಗಿ ಭಕ್ತರಿಗೆ ಸಾಕಷ್ಟು ನಿರಾಸೆ ಕೂಡ ಆಗ್ತಿರುವಂತದ್ದು. ಒಟ್ಟಾರೆ ಮಲೆನಾಡಿನ ಮಳೆ ಅಬ್ಬರ ಅದರಲ್ಲೂ ಕೂಡ ತುಂಗಾ ನದಿಯ ಹರಿವಿಂದ ಬರುವಂತ ಮೀನುಗಳಿಗೆ ಆಹಾರ ಆದಾಯ ಕೂಡ ಈಗ ಸಿಗುತ್ತೆ. ಮುಳುಗಡೆ ಆಗುವುದಕ್ಕೋಸ್ಕರ ಭಕ್ತಿಯ ನಿರಾಸೆ ಕೂಡ ತುಂಬಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಹಿಮಘಟ್ಟಗಳ ಸಾಲಿನಲ್ಲಿ ಬಿಟ್ಟು ಬಿಟ್ಟು ಮಳೆಯಾಗ್ತಾ ಇದೆ. ಜೀವ ನದಿಗಳು ಉಕ್ಕಿ ಹರಿತಾ ಇದೆ. ಧಾರಾಕಾರ ಮಳೆಯಿಂದ ತುಂಗಾ ನದಿ ಮೈದುಂಬಿ ಹರಿತಾ ಇದೆ. ಮಲೆನಾಡು ಭಾಗದಲ್ಲಿ ಕೇರಳ ಅಬ್ಬರಿಸಿದರೆ ಅದರಲ್ಲೂ ಕೂಡ ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆ ಆಗ್ತಿರುವಂತಹ ತುಂಗಾ ನದಿಯ ಹರಿವು ಕೂಡ ಹೆಚ್ಚಾಗಿದೆ. ನನಗೆ ದೃಶ್ಯಗಳು ಕೂಡ ಬರುತ್ತಿದೆ. ನಾವೀಗ ಸಿಂಧೂರಿನ ಶಾರದಾಂಬ ದೇವಸ್ಥಾನ ಸಮೀಪ ಇದ್ದೀವಿ. ಇನ್ನು ತುಂಗಾ ನದಿಯ ಹರಿವು ಹೆಚ್ಚುವುದರಿಂದ ಏನೊಂದು ಅಲ್ಲಿ ನೀರಿನ ಇರ್ತದ್ದು ಹಿಂಗೇರಿಗೆ ಪ್ರಮುಖವಾಗಿ ಏನು ಈ ಒಂದು ಜಾಗದಲ್ಲಿ ಏನು ಮೀನುಗಳು ಹೆಚ್ಚಾಗಿ ಆಹಾರ ಸದ್ಯಕ್ಕೆ ಈಗ ಆ ಜಾಗ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಮೀನುಗಳಿಗೆ ಆಹಾರ ಹಾಕಲಿಕ್ಕೆ ಆ ಜಾಗಕ್ಕೆ ಆಗ್ತಿಲ್ಲ. ಹಾಗಾಗಿ ಭಕ್ತರಿಗೆ ಸಾಕಷ್ಟು ನಿರಾಸೆ ಕೂಡ ಆಗ್ತಿರುವಂತದ್ದು. ಒಟ್ಟಾರೆ ಮಲೆನಾಡಿನ ಮಳೆ ಅಬ್ಬರ ಅದರಲ್ಲೂ ಕೂಡ ತುಂಗಾ ನದಿಯ ಹರಿವಿಂದ ಬರುವಂತ ಮೀನುಗಳಿಗೆ ಆಹಾರ ಆದಾಯ ಕೂಡ ಈಗ ಸಿಗುತ್ತೆ. ಮುಳುಗಡೆ ಆಗುವುದಕ್ಕೋಸ್ಕರ ಭಕ್ತಿಯ ನಿರಾಸೆ ಕೂಡ ತುಂಬಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಹಿಮಘಟ್ಟಗಳ ಸಾಲಿನಲ್ಲಿ ಬಿಟ್ಟು ಬಿಟ್ಟು ಮಳೆಯಾಗ್ತಾ ಇದೆ. ಜೀವ ನದಿಗಳು ಉಕ್ಕಿ ಹರಿತಾ ಇದೆ. ಧಾರಾಕಾರ ಮಳೆಯಿಂದ ತುಂಗಾ ನದಿ ಮೈದುಂಬಿ ಹರಿತಾ ಇದೆ. ಮಲೆನಾಡು ಭಾಗದಲ್ಲಿ ಕೇರಳ ಅಬ್ಬರಿಸಿದರೆ ಅದರಲ್ಲೂ ಕೂಡ ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆ ಆಗ್ತಿರುವಂತಹ ತುಂಗಾ ನದಿಯ ಹರಿವು ಕೂಡ ಹೆಚ್ಚಾಗಿದೆ. ನನಗೆ ದೃಶ್ಯಗಳು ಕೂಡ ಬರುತ್ತಿದೆ. ನಾವೀಗ ಸಿಂಧೂರಿನ ಶಾರದಾಂಬ ದೇವಸ್ಥಾನ ಸಮೀಪ ಇದ್ದೀವಿ. ಇನ್ನು ತುಂಗಾ ನದಿಯ ಹರಿವು ಹೆಚ್ಚುವುದರಿಂದ ಏನೊಂದು ಅಲ್ಲಿ ನೀರಿನ ಇರ್ತದ್ದು ಹಿಂಗೇರಿಗೆ ಪ್ರಮುಖವಾಗಿ ಏನು ಈ ಒಂದು ಜಾಗದಲ್ಲಿ ಏನು ಮೀನುಗಳು ಹೆಚ್ಚಾಗಿ ಆಹಾರ ಸದ್ಯಕ್ಕೆ ಈಗ ಆ ಜಾಗ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಮೀನುಗಳಿಗೆ ಆಹಾರ ಹಾಕಲಿಕ್ಕೆ ಆ ಜಾಗಕ್ಕೆ ಆಗ್ತಿಲ್ಲ. ಹಾಗಾಗಿ ಭಕ್ತರಿಗೆ ಸಾಕಷ್ಟು ನಿರಾಸೆ ಕೂಡ ಆಗ್ತಿರುವಂತದ್ದು. ಒಟ್ಟಾರೆ ಮಲೆನಾಡಿನ ಮಳೆ ಅಬ್ಬರ ಅದರಲ್ಲೂ ಕೂಡ ತುಂಗಾ ನದಿಯ ಹರಿವಿಂದ
ಅಂದ್ರೆ ಬರುವಂತ ಮೀನುಗಳಿಗೆ ಆಹಾರ ಆದಾಯ ಕೂಡ ಈಗ ಸಿಗುತ್ತೆ. ಹೊರಗಡೆ ಆಗುವಂತ ಮಕ್ಕಳ ನಿರಾಸೆ ಕೂಡ ತುಂಬಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಹಿಮಘಟ್ಟಗಳ ಸಾಲಿನಲ್ಲಿ ಬಿಟ್ಟು ಬಿಟ್ಟು ಮಳೆಯಾಗ್ತಾ ಇದೆ. ಜೀವನದಿಗಳು ಉಕ್ಕಿ ಹರಿತಾ ಇದೆ. ಧಾರಾಕಾರ ಮಳೆಯಿಂದ ತುಂಗಾ ನದಿ ಮೈದುಂಬಿ ಹರಿತಾ ಇದೆ. ಹಲವಾರು ಭಾಗದಲ್ಲಿ ಕೇರಳ ಅಬ್ಬರಿಸಿದರೆ ಅದರಲ್ಲೂ ಕೂಡ ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆ ಆಗ್ತಿರುವಂತಹ ತುಂಗಾ ನದಿಯ ಹರಿವು ಕೂಡ ಹೆಚ್ಚಾಗಿದೆ. ನನಗೆ ದೃಶ್ಯಗಳು ಕೂಡ ತೋರಿಸಿದೆ. ನಾವೀಗ ಶೃಂಗೇರಿಯ ಶಾರದಾಂಬ ದೇವಸ್ಥಾನ ಸಮೀಪ ಇದ್ದೀವಿ. ಇನ್ನು ತುಂಗಾ ನದಿಯ ಹರಿವು ಹೆಚ್ಚುವುದರಿಂದ ಮಕ್ಕಳ ಸಂಚಾರ ಮಕ್ಕಳ ಕಪ್ಪದಲ್ಲಿ ಏನೊಂದು ಅಲ್ಲಿ ಮೀನುಗಳು ಇರ್ತದ್ದು ಶೃಂಗೇರಿಗೆ ಬರುವಂತ ಮಕ್ಕಳು ಪ್ರಮುಖವಾಗಿ ಏನು ಈ ಒಂದು ಜಾಗದಲ್ಲಿ ಏನು ಮೀನುಗಳು ಹೆಚ್ಚಾಗಿ ಆಹಾರ ಸದ್ಯಕ್ಕೆ ಈಗ ಆ ಜಾಗ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಮೀನುಗಳಿಗೆ ಆಹಾರ ಹಾಕಲಿಕ್ಕೆ ಆ ಜಾಗಕ್ಕೆ ಆಗ್ತಿಲ್ಲ. ಹಾಗಾಗಿ ಭಕ್ತರಿಗೆ ಸಾಕಷ್ಟು ನಿರಾಸೆ ಕೂಡ ಆಗ್ತಿರುವಂತದ್ದು. ಒಟ್ಟಾರೆ ಮಲೆನಾಡಿನ ಮಳೆ ಅಬ್ಬರ, ಅದರಲ್ಲೂ ಕೂಡ ತುಂಗಾ ನದಿಯ ಹರಿವಿಂದ ಅಂದ್ರೆ ಬರುವಂತ ಮೀನುಗಳಿಗೆ ಆಹಾರ ಆದಾಯ ಕೂಡ ಈಗ ಸಿಗುತ್ತೆ. ಹೊರಗಡೆ ಆಗುವಂತ ಮಕ್ಕಳ ನಿರಾಸೆ ಕೂಡ ತುಂಬಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಹಿಮಘಟ್ಟಗಳ ಸಾಲಿನಲ್ಲಿ ಬಿಟ್ಟು ಬಿಟ್ಟು ಮಳೆಯಾಗ್ತಾ ಇದೆ. ಜೀವನದಿಗಳು ಉಕ್ಕಿ ಹರಿತಾ ಇದೆ. ಧಾರಾಕಾರ ಮಳೆಯಿಂದ ತುಂಗಾ ನದಿ ಮೈದುಂಬಿ ಹರಿತಾ ಇದೆ. ಹಲವಾರು ಭಾಗದಲ್ಲಿ ಕೇರಳ ಅಬ್ಬರಿಸಿದರೆ ಅದರಲ್ಲೂ ಕೂಡ ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆ ಆಗ್ತಿರುವಂತಹ ತುಂಗಾ ನದಿಯ ಹರಿವು ಕೂಡ ಹೆಚ್ಚಾಗಿದೆ. ನನಗೆ ದೃಶ್ಯಗಳು ಕೂಡ ತೋರಿಸಿದೆ. ನಾವೀಗ ಶೃಂಗೇರಿಯ ಶಾರದಾಂಬ ದೇವಸ್ಥಾನ ಸಮೀಪ ಇದ್ದೀವಿ. ಇನ್ನು ತುಂಗಾ ನದಿಯ ಹರಿವು ಹೆಚ್ಚುವುದರಿಂದ ಮಕ್ಕಳ ಸಂಚಾರ ಮಕ್ಕಳ ಕಪ್ಪದಲ್ಲಿ ಏನೊಂದು ಅಲ್ಲಿ ಮೀನುಗಳು ಇರ್ತದ್ದು ಶೃಂಗೇರಿಗೆ ಬರುವಂತ ಮಕ್ಕಳು ಪ್ರಮುಖವಾಗಿ ಏನು ಈ ಒಂದು ಜಾಗದಲ್ಲಿ ಏನು ಮೀನುಗಳು ಹೆಚ್ಚಾಗಿ ಆಹಾರ ಸದ್ಯಕ್ಕೆ ಈಗ ಆ ಜಾಗ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಮೀನುಗಳಿಗೆ ಆಹಾರ ಹಾಕಲಿಕ್ಕೆ ಆ ಜಾಗಕ್ಕೆ ಆಗ್ತಿಲ್ಲ. ಹಾಗಾಗಿ ಭಕ್ತರಿಗೆ ಸಾಕಷ್ಟು ನಿರಾಸೆ ಕೂಡ ಆಗ್ತಿರುವಂತದ್ದು. ಒಟ್ಟಾರೆ ಮಲೆನಾಡಿನ ಮಳೆ ಅಬ್ಬರ, ಅದರಲ್ಲೂ ಕೂಡ ತುಂಗಾ ನದಿಯ ಹರಿವಿಂದ ಅಂದ್ರೆ ಬರುವಂತ ಮೀನುಗಳಿಗೆ ಆಹಾರ ಆದಾಯ ಕೂಡ ಈಗ ಸಿಗುತ್ತೆ. ಹೊರಗಡೆ ಆಗುವಂತ ಮಕ್ಕಳ ನಿರಾಸೆ ಕೂಡ ತುಂಬಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಹಿಮಘಟ್ಟಗಳ ಸಾಲಿನಲ್ಲಿ ಬಿಟ್ಟು ಬಿಟ್ಟು ಮಳೆಯಾಗ್ತಾ ಇದೆ. ಜೀವನದಿಗಳು ಉಕ್ಕಿ ಹರಿತಾ ಇದೆ. ಧಾರಾಕಾರ ಮಳೆಯಿಂದ ತುಂಗಾ ನದಿ ಮೈದುಂಬಿ ಹರಿತಾ ಇದೆ. ಹಲವಾರು ಭಾಗದಲ್ಲಿ ಕೇರಳ ಅಬ್ಬರಿಸಿದರೆ ಅದರಲ್ಲೂ ಕೂಡ ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆ ಆಗ್ತಿರುವಂತಹ ತುಂಗಾ ನದಿಯ ಹರಿವು ಕೂಡ ಹೆಚ್ಚಾಗಿದೆ. ನನಗೆ ದೃಶ್ಯಗಳು ಕೂಡ ತೋರಿಸಿದೆ. ನಾವೀಗ ಶೃಂಗೇರಿಯ ಶಾರದಾಂಬ ದೇವಸ್ಥಾನ ಸಮೀಪ ಇದ್ದೀವಿ. ಇನ್ನು ತುಂಗಾ ನದಿಯ ಹರಿವು ಹೆಚ್ಚುವುದರಿಂದ ಮಕ್ಕಳ ಸಂಚಾರ ಮಕ್ಕಳ ಕಪ್ಪದಲ್ಲಿ ಏನೊಂದು ಅಲ್ಲಿ ಮೀನುಗಳು ಇರ್ತದ್ದು ಶೃಂಗೇರಿಗೆ ಬರುವಂತ ಮಕ್ಕಳು ಪ್ರಮುಖವಾಗಿ ಏನು ಈ ಒಂದು ಜಾಗದಲ್ಲಿ ಏನು ಮೀನುಗಳು ಹೆಚ್ಚಾಗಿ ಆಹಾರ. 10 ಕ್ಕೆ ಈಗ ಆ ಜಾಗ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಮೀನುಗಳಿಗೆ ಆಹಾರ ಹಾಕಲಿಕ್ಕೆ ಆ ಜಾಗಕ್ಕೆ ಆಗ್ತಿಲ್ಲ. ಹಾಗಾಗಿ ಭಕ್ತರಿಗೆ ಸಾಕಷ್ಟು ನಿರಾಸೆ ಕೂಡ ಆಗ್ತಿರುವಂತದ್ದು. ಒಟ್ಟಾರೆ ಮಲೆನಾಡಿನ ಮಳೆ ಅಬ್ಬರ, ಅದರಲ್ಲೂ ಕೂಡ ತುಂಗಾ ನದಿಯ ಹರಿವಿಂದ ತುಂಗಾ ನದಿ ಮೈದುಂಬಿ ಹರಿತಾ ಇದೆ. ಬರುವಂತ ಮೀನುಗಳಿಗೆ ಆಹಾರ ಆದಾಯ ಕೂಡ ಈಗ ಸಿಗುತ್ತೆ. ಹೊರಗಡೆ ಆಗುವಂತ ಮಕ್ಕಳ ನಿರಾಸೆ ಕೂಡ ತುಂಬಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಹಿಮಘಟ್ಟಗಳ ಸಾಲಿನಲ್ಲಿ ಬಿಟ್ಟು ಬಿಟ್ಟು ಮಳೆಯಾಗ್ತಾ ಇದೆ. ಜೀವನದಿಗಳು ಉಕ್ಕಿ ಹರಿತಾ ಇದೆ. ಧಾರಾಕಾರ ಮಳೆಯಿಂದ ತುಂಗಾ ನದಿ ಮೈದುಂಬಿ ಹರಿತಾ ಇದೆ. ಹಲವಾರು ಭಾಗದಲ್ಲಿ ಕೇರಳ ಅಬ್ಬರಿಸಿದರೆ ಅದರಲ್ಲೂ ಕೂಡ ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆ ಆಗ್ತಿರುವಂತಹ ತುಂಗಾ ನದಿಯ ಹರಿವು ಕೂಡ ಹೆಚ್ಚಾಗಿದೆ. ನನಗೆ ದೃಶ್ಯಗಳು ಕೂಡ ತೋರಿಸಿದೆ. ನಾವೀಗ ಶೃಂಗೇರಿಯ ಶಾರದಾಂಬ ದೇವಸ್ಥಾನ ಸಮೀಪ ಇದ್ದೀವಿ. ಇನ್ನು ತುಂಗಾ ನದಿಯ ಹರಿವು ಹೆಚ್ಚುವುದರಿಂದ ಮಕ್ಕಳ ಸಂಚಾರ ಮಕ್ಕಳ ಕಪ್ಪದಲ್ಲಿ ಏನೊಂದು ಅಲ್ಲಿ ಮೀನುಗಳು ಇರ್ತದ್ದು ಶೃಂಗೇರಿಗೆ ಬರುವಂತ ಮಕ್ಕಳು ಪ್ರಮುಖವಾಗಿ ಏನು ಈ ಒಂದು ಜಾಗದಲ್ಲಿ ಏನು ಮೀನುಗಳು ಹೆಚ್ಚಾಗಿ ಆಹಾರ ಸದ್ಯಕ್ಕೆ ಈಗ ಆ ಜಾಗ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ.
ಮೀನುಗಳಿಗೆ ಆಹಾರ ಹಾಕಲಿಕ್ಕೆ ಜಾಗಕ್ಕೆ ಆಗ್ತಿಲ್ಲ. ಹಾಗಾಗಿ ಭಕ್ತರಿಗೆ ಸಾಕಷ್ಟು ನಿರಾಸೆ ಕೂಡ ಆಗ್ತಿರುವಂತದ್ದು. ಒಟ್ಟಾರೆ ಮಲೆನಾಡಿನ ಮಳೆ ಅಬ್ಬರ, ಅದರಲ್ಲೂ ಕೂಡ ತುಂಗಾ ನದಿಯ ಹರಿವಿಂದ ಜನವಾದ್ರೆ ಬರುವಂತ ಭಕ್ತರಿಗೆ ಮೀನುಗಳಿಗೆ ಆಹಾರ ಹಾಕಿದ್ದು ಆಧಾರ ಕೂಡ ಈಗ ಸಿಗುತ್ತೆ. ಮುರುಘದ ಅಭಿವೃದ್ಧಿ ಭಕ್ತರ ಭಕ್ತರಿಗೆ ನಿರಾಸೆ ಕೂಡ ತುಂಬಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.